ಅದೇ ನಂದು ಪಿ.ಆರ್ ಟೀಮು ಅಂದರೆ ಅವರು ಆ ಥರ ಮಾಡೋರು ಅಲ್ಲ, ಆ ಥರ ಇದು ಮಾಡೋರು ಅಲ್ಲ. ಪಿ.ಆರ್ ಟೀಮ್ ಅಂದರೆ ಮೇಡಮ್ ಈಗ ನನಗೆ ಪಿ.ಆರ್ ಟೀಮ್ ಏಂತಕ್ಕೆ ಅಂದ್ರೆ ಅದಕ್ಕೆ ಏಂತ ಬೇಕಾಯ್ತು ಅಂದರೆ ನನ್ನ ಇನ್‌ಸ್ಟಾಗ್ರಾಮ್‌ಗೆ ಪೋಸ್ಟ್ ಹಾಕೋಕ್ಕಷ್ಟೇ. ನನ್ನ ಪಿ.ಆರ್ ಟೀಮ್ ಅಂದರೆ ಇನ್‌ಸ್ಟಾಗ್ರಾಮ್‌ಗೆ ಒಂದು ದಿನಕ್ಕೆ 1, 2 ಪೋಸ್ಟ್ ಹಾಕ್ತಿದ್ರು. ಅಂದರೆ ಅದನ್ನೆಲ್ಲ ಬರೀಬೇಕಲ್ಲ ಮೇಡಮ್. ಟೈಪ್ ಮಾಡಿ ಬರೆದು ಅದೆಲ್ಲ ಪ್ರಾಪರಾಗಿ ಹಾಕ್ಬೇಕಲ್ಲ. ಸತ್ಯವಾದ ಇನ್‌ಸ್ಟಾಗ್ರಾಮ್ ನೀವು ಸುಮ್ಮನೆ ನನ್ನ ಬಿಗ್ ಬಾಸ್‌ಗೆ ಬರೋಕ್ಕಿಂತ ಮುಂಚೆ ನಾನು ಏನೇನು ವೀಡಿಯೋ ಏನಾರು ಫೋಟೋ ಹಾಕಿದ್ರೆ ಅದನ್ನೆಲ್ಲ ಸುಮ್ಮನೆ ನೋಡಿ. ಅದಕ್ಕೇನು ಕ್ಯಾಪ್ಷನ್ ಇರೋಲ್ಲ, ಹ್ಯಾಶ್‌ಟ್ಯಾಗು ಅವೇನು ನನಗೆ ಗೊತ್ತಿಲ್ಲ, ಅವೇನು ಮಾಡೋಕ್ಕೂ ಗೊತ್ತಿಲ್ಲ, ಹಾಕೋಕ್ಕೂ ಗೊತ್ತಿಲ್ಲ. ಆಮೇಲೆ ನಾನು ಯಾವುದನ್ನೂ ಕಂಟೆಂಟ್ ಆಗಲಿ ಇದಾಗಲಿ ನನ್ನ ಇನ್‌ಸ್ಟಾಗ್ರಾಮು ಕೊಲಾಬ್ ವೀಡಿಯೋಗಳು ಅಷ್ಟೇ ಇದ್ದಿದ್ದು. ಅಂದರೆ ನನ್ನ ಚಾನಲಲ್ಲಿ ಶೋಲ್ಲಿ ಕೆಲಸ ಮಾಡ್ತೀನಲ್ಲ, ಆ ಕೊಲಾಬ್ ವೀಡಿಯೋ ಏನಿದ್ವೋ ಅವನ್ನ ಕೊಲಾಬ್ ಮಾಡ್ತಿದ್ದೆ ಅಷ್ಟೇ. ಇನ್ನೇನೂ ಇಲ್ಲ, ಅಷ್ಟೇ ಗೊತ್ತಿದ್ದದ್ದು ನನಗೆ. ಈಗಲೂ ಸುಮ್ಮನೆ ನನಗೆ ರೀಲ್ಸ್ ಮಾಡೋಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಏನು ಇದು ಮಾಡ್ಬೇಕು ರೀಲ್ಸು ಚಾನಲಲ್ಲಿ ಮಾಡವ್ನಿ, ಅವರೇ ಬಂದು ಮಾಡಿಸ್ತಾರೆ ಹಿಂಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಅದೆಲ್ಲ ಮಾಡವ್ನಿ. ನಾನು ಪರ್ಸ್ನಲಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ಯಾವುದೂ ನಾನು ಮಾಡಿಲ್ಲ. ನನಗೆ ಸರಿಯಾಗಿ ಗೊತ್ತೂ ಇಲ್ಲ ಅದು. ಫಿಲ್ಟರ್ ಹಾಕೊಂಡು ಇದು ಮಾಡೋದು ಅದೆಲ್ಲ ಗೊತ್ತಿಲ್ಲ. ಅದನ್ನ ಪ್ರಾಪರಾಗಿ ಮಾಡೋಕ್ಕೆ ಈಗ ಅವರು ಚಾನೆಲ್ ಕಡೆಯಿಂದ ಈಗ ಬಿಗ್ ಬಾಸ್ ಶೋ ಕಡೆಯಿಂದ ಒಂದಷ್ಟು ಫೋಟೋ ಕಳಿಸ್ತಾರೆ. ಇನ್ನೊಂದು ಯಾವುದೋ ವಿಡಿಯೋ ಇದು ಮಾಡ್ತಾರೆ. ಅದನ್ನ ಕೊಲಾಬ್ ಮಾಡಿ ಅದನ್ನ ಕೆಳಗಡೆ ಕ್ಯಾಪ್ಷನ್ ಎಲ್ಲ ನೀಟಾಗಿ ಬರೆದು ಮಾಡಬೇಕಿತ್ತು. ಅಷ್ಟಕ್ಕೆ ಮೇಡಮ್ ಬೇಕಾಗಿದ್ದು ನನಗೆ. ಅದಕ್ಕೆ ಅಂತ ಒಬ್ಬರು ಇರಬೇಕು ಅಂತ. ಅದು ನನಗೆ ಗೊತ್ತೇ ಇಲ್ಲ. ಇದು ಪಿ.ಆರ್ ಅಂದರೆ ಏನು, ಎತ್ತ, ಯಾವುದು, ಯಾವ ಥರ ಏನೂ ಗೊತ್ತಿಲ್ಲ ಮೇಡಮ್. ನಮ್ಮ ಸ್ನೇಹಿತರು ಇಲ್ಲ ಪಿ.ಆರ್ ಇದ್ದರೆ ನಿನಗೆ ಇನ್‌ಸ್ಟಾಗ್ರಾಮ್‌ಗೆ ಯೂಸ್ ಆಯ್ತದೆ, ಪೋಸ್ಟ್ ಗೀಸ್ಟ್ ಎಲ್ಲ ಮಾಡೋಕ್ಕೆ ಅಂತ. ಅದು ಬಿಟ್ರೆ ಈಗ ನನ್ನ ಇನ್‌ಸ್ಟಾಗ್ರಾಮಲ್ಲಿ ಸುಮ್ಮನೆ ನೀವು ತೆಗೆದು ನೋಡಿ. ನನ್ನ ಇನ್‌ಸ್ಟಾಗ್ರಾಮಲ್ಲಿ ಅದನ್ನ ಬಿಟ್ರೆ ಇನ್ನೇನೂ ಇಲ್ಲ. ಫೋಟೋಗಳು, ಈ ವಿಡಿಯೋ, ಕೊಲಾಬು ಇವು ಬಿಟ್ರೆ ಇನ್ನೇನೂ ಇಲ್ಲ.